ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪ್ರಪಂಚದ ಏಕೈಕ ಭಗವತಿ ಭಗಮಾಲಿನಿ. ಈ ದೇವಿ ಇರುವ ಪೆಟ್ಟಿಗೆ ಮೇಲೆ 2 ಕೈ ಇಟ್ಟು ಸಂಕಲ್ಪ ಮಾಡಿದರೆ ನಿಮ್ಮ ಹಸ್ತರೇಖೆಯ ಅನುಸಾರ ನಿಮ್ಮ ಇಷ್ಟವಿರುತ್ತವೆ. ನಿಮ್ಮ ಬದುಕು ಬೆಳಕಾಗುತ್ತದೆ. ತ್ರಿಮೂರ್ತಿಗಳನ್ನ ಸೃಷ್ಟಿಸಿದ ಈ ತಾಯಿಯೇ ಭಗವತಿ ಭಗಮಾಲಿನಿ. ವರ್ಷಕ್ಕೆ ಒಮ್ಮೆ ದರ್ಶನ ಕೊಡುವ ಈ ತಾಯಿಯ ಮಹಿಮೆ ಅಪಾರ. ವರ್ಷದಲ್ಲಿ 9 ದಿನಗಳ ಕಾಲವಷ್ಟೇ ಭಕ್ತರಿಗೆ ದರ್ಶನ ನೀಡುವ ಈ ತಾಯಿಯ ಶಕ್ತಿ ನಿಜಕ್ಕೂ ಪವಾಡ. ಭಗವತಿ ಭಗಮಾಲಿನಿ ವರ್ಷದ 365 ದಿನವೂ ಭಕ್ತರಿಗೆ ಮೂಲ ಪ್ರಕೃತಿಯ ರೂಪದಲ್ಲಿ ದರ್ಶನ ನೀಡುವ ಈ ದೇವಿಯ ಮೂಲ ಸ್ವರೂಪ ನಿಮಗೆ ನೋಡಲು ಸಿಗುವುದು ನವರಾತ್ರಿಯಲ್ಲಿ. ಅಂದರೆ ಆ 9 ದಿನವೂ ತಾಯಿಯನ್ನ ಪೆಟ್ಟಿಗೆಯಿಂದ ಹೊರತೆಗೆದು ವಿಗ್ರಹದ ರೂಪದಲ್ಲಿ ಪೂಜಿಸಲಾಗುತ್ತದೆ. ತಾಳೆಗರಿ ಕಾಲಜ್ಞಾನದ ಪ್ರಕಾರ ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜನ್ಮವಿತ್ತವಳು ಎನ್ನಲಾಗುತ್ತದೆ. ಸೃಷ್ಟಿಯ ಆರಂಭಿಕ ದಿನಗಳಲ್ಲಿ ವಿಷ್ಣುವಿನ ಕರ್ಣದಿಂದ ಜನಿಸಿದ್ದ ಮಧುಕೈಟವ ಎಂಬ ರಾಕ್ಷಸರು ದೇವಾನುದೇವತೆಗಳಿಗೆ ಉಪಟಳ ನೀಡುತ್ತಿದ್ದ ಸಂದರ್ಭದಲ್ಲಿ ದೇವತೆಗಳು ರಾಕ್ಷಸರ ಕಾಟವನ್ನು ಸಹಿಸಲಾಗದೆ ವಿಷ್ಣುವಿನ ಮೊರೆ ಹೋದಾಗ, ವಿಷ್ಣುವು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿದ್ದಾಗ ಪುನಃ ದಾರಿ ತೋಚದೆ ಶಿವನ ಬಳಿ ತಮ್ಮ ಮೊರೆಯ ನೀಡಲು ತೆರಳಿದಾಗ ಶಿವನು ಕೂಡ ಲೋಕ ಸಂಚಾರಿಯಾಗಿದ್ದ ಕಾರಣ ಶಿವನ ಅಭಯವು ಸಿಗದೆ ಕೊನೆಗೆ ಬ್ರಹ್ಮದೇವರಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವರು ಅವರನ್ನು ತಮ್ಮ ಜನ್ಮದಾತಿಯ ಬಳಿ ಕರೆದೊಯ್ದಾಗ ತಾಯಿ ಭಗವತಿ ಭಗಮಾಲಿನಿಯ ರೂಪದಲ್ಲಿ ದೇವಾನುದೇವತೆಗಳಿಗೆ ದರ್ಶನ ಕೊಟ್ಟು ಸಹಸ್ರಾರು ವರ್ಷಗಳ ಕಾಲ ಆ 2 ರಾಕ್ಷಸರ ವಿರುದ್ಧ ಹೋರಾಡಿದ್ದಳು ಎನ್ನಲಾಗುತ್ತದೆ. ಇಷ್ಟೆಲ್ಲ ಹಿನ್ನೆಲೆ ಹಾಗೂ ಮಹಿಮೆಯನ್ನ ಹೊಂದಿರುವ ತಾಯಿಯ ಏಕಮಾತ್ರ ಸನ್ನಿಧಾನ ಇರುವುದು ತುಮಕೂರಿನ ತಿಪಟೂರು ತಾಲೂಕಿನ ನುಣವೇಕೆರೆ ಎಂಬ ಗ್ರಾಮದಲ್ಲಿ.